ಗುರು ದಾಖಲೆ ಮಾಡೋದಾಯ್ತು. ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಮಿಸ್ ಮಾಡ್ಕೊಂಡಿದ್ದಾರೆ ಅವರ ಸೆಂಚುರಿ ಅಂತ ಹೇಳೋದು. 29 ಬಾಲ್ಗಳಲ್ಲಿ ಸೆಂಚುರಿ ಮಾಡೋದಾಯ್ತು. ವೈಭವ್ ಸೂರ್ಯವಂಶಿ ಅವರು ಮಿಸ್ ಮಾಡ್ಕೊಂಡು ಔಟ್ ಆಗಿದ್ದಾರೆ 97 ರನ್ಗಳಿಗೆ ಅಂತ ಹೇಳೋದು. ಔಟ್ ಆದ್ರೂ ಕೂಡ ಟೀಮ್ ನ ಇಲ್ಲಿ 47 ರನ್ಗಳ ಭರ್ಜರಿಯಾಗಿ ಗೆಲ್ಸ್ಕೊಂಡು ಹೋಗಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. SRH ಟೀಮ್ ಅಲ್ಲಿ ಕಾಂಪಿಟೇಷನ್ ಇರಲಿಲ್ಲ ಇವತ್ತಿನ ಮ್ಯಾಚ್ ಅಂತ ಹೇಳೋದು. ಸಖತ್ ವರ್ಷದಾಗಿ ಆಡಿದ್ದಾರೆ. SRH ಅವರು ಎಲಿಮಿನೇಟರ್ ಇಂದ ಔಟ್ ಆಗಿದ್ದಾರೆ ಅಂತ ಹೇಳೋದು. ಸಖತ್ತಾಗಿ ಆಡಿದ್ದಾರೆ ಇಲ್ಲಿ ರಾಜಸ್ಥಾನ್ ರಾಯಲ್ಸ್ ಅವರು. ಅದಕ್ಕೆ ಗೆದ್ದಿದ್ದಾರೆ. ಈಗ ಕ್ವಾಲಿಫೈರ್ ಟು ಹೋಗ್ತಾರೆ ನಿಮಗೆ ಗುಜರಾತ್ ಟೈಟನ್ಸ್ ಎದುರಿಸಕ್ಕೆ ನಿಮಗೆ ರಾಜಸ್ಥಾನ್ ರಾಯಲ್ಸ್ ಅಂತ ಹೇಳೋದು. ಇವತ್ತಿನ ಮ್ಯಾಚ್ ಏನಾಯ್ತು ಮತ್ತೆ ಯಾರು ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ರು ಅಂತ ನೋಡ್ಕೊಂಡ್ಬಿಡೋಣ ಬನ್ನಿ. ಎಲ್ಲ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಕ್ರಿಕ್ ಇನ್ಫೋ. ಗುರು ಫಸ್ಟ್ ಆಫ್ ಆಲ್ SRH ಅವರು ಸಖತ್ತಾಗಿ ಟಾಸ್ನ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಪವರ್ ಪ್ಲೇನೇ ಆ ರೀತಿ ಪರ್ಫಾರ್ಮೆನ್ಸ್ನ ಕೊಡ್ತಾರೆ ನಿಮಗೆ ವೈಭವ್ ಸೂರ್ಯವಂಶಿ. ಗುರು ಪವರ್ ಪ್ಲೇದ 80 ರನ್ನ ಸ್ಕೋರ್ ಮಾಡ್ತಾರೆ. ಗುರು ಯಾವ ಇಂಟೆಂಟಿಂದ ಯಾವುದೇ ಒಬ್ಬ ಬೌಲರ್ಗೂ ಕೂಡ ಇಲ್ಲಿ ಸೆಟ್ಲ್ ಆಗೋಕ್ಕೆ ಬಿಡೋದೇ ಇಲ್ಲ. ಯಾವುದೇ ಒಂದು ಕಂಡೀಷನಲ್ ಆಗಿರೋದು ಎಲ್ಲ ಬೌಲರ್ಸ್ಗಳಿಗೂ 6-4 ಹೊಡಿತಾನೆ ಇರ್ತಾರೆ ವೈಭವ್ ಸೂರ್ಯವಂಶಿ ಅವರು. ಯಾವುದೇ ಒಬ್ಬ ರೆಪ್ಯುಟೇಷನ್ಗೋಸ್ಕರ ಆಡೋಂಥ ಚಾನ್ಸೇ ಇಲ್ಲ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು. ಪ್ಯಾಟ್ ಕಮಿನ್ಸ್ ಅವ್ರಿಗಂತೂ ಸಖತ್ ಧ್ವಂಸ ಮಾಡಾಕ್ತಾರೆ ಅಂತ ಹೇಳೋದು. ಇಲ್ಲಿ ಜಾಕಿಬ್ ಹುಸೇನ್ ಅವರು IPL ಅಲ್ಲಿ ಎಲ್ಲ ಬ್ಯಾಟ್ಸ್ಮನ್ಗಳಿಗೂ ಚಾಲೆಂಜ್ ತಿನ್ಸಿದ್ದಾರೆ ಅಂತ ಹೇಳೋದು. ಆದರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು ಎಕ್ಸ್ಟ್ರಾ ಕವರ್ ಮೇಲೆ ಆಗಿರೋದು ಮತ್ತೆ ಲಾಂಗ್ ಆನ್ ಟು ಲಾಂಗ್ ಆಫ್ ಆಗಿರೋದು ಎಲ್ಲ ಕಡೆಗೂ ಸಖತ್ತಾಗಿ ಬ್ಯಾಟಿಂಗ್ ಆಡುವಂಥ ಪ್ಲೇಯರ್ ನಿಮಗೆ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. ಫೈನ್ ಲೆಗ್ ಕಡೆ ಒಂದು 6ಗಳನ್ನ ಹೊಡಿತಾರೆ ಸಖತ್ತಾಗಿ. ಅವ್ರಿಗೆ ಶಾರ್ಟ್ ಬಾಲ್ ಹಾಕಂಗೆ ಇಲ್ಲ, ಯಾಕಂದ್ರೆ ಆ ರೀತಿ ರೇಂಜ್ನ ಓಪನ್ ಮಾಡ್ಕೊಂಡು ಫುಲ್ ಶಾಟ್ನ ಹೊಡಿತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ಗುರು SSB ಜೈಸ್ವಾಲ್ ಅವರು ಇದ್ರು ಕೂಡ SSB ಜೈಸ್ವಾಲ್ ಅವ್ರ ಹೆಸರೇ ಬರ್ತಾ ಇಲ್ಲ, ಯಾಕಂದ್ರೆ ಆ ರೀತಿ ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಲ್ಲಿ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. SSB ಜೈಸ್ವಾಲ್ ಮುಂದೆ RR ಅಂತ ಹೇಳಿದ್ರೆ ಮೊದಲು ನಮಗೆ ಸಂಜು ಸ್ಯಾಮ್ಸನ್ ಅವರ ಹೆಸರು ನೆನಪಿರೋದು. ಮತ್ತೆ ಅದನ್ನ ಬಿಟ್ಟರೆ ನಿಮಗೆ ವೈಭವ್ ಸೂರ್ಯವಂಶಿ ಇರದೇ ಇರೋ ಮುಂಚೆ SSB ಜೈಸ್ವಾಲ್ ಹೆಸರು ಮತ್ತೆ ರಿಯಾನ್ ಪರಾಗ್ ಅವರ ಹೆಸರು ಹೇಳ್ತಾ ಇದ್ದು. ಆದ್ರೆ ಸಂಜು ಸ್ಯಾಮ್ಸನ್ ಅವರು ಟ್ರೇಡ್ ಆದ್ಮೇಲೆ ನಿಮಗೆ ಇಲ್ಲಿ SSB ಜೈಸ್ವಾಲ್ ಹೆಸರೇ ಮರ್ತೋಗಿದ್ದಾರೆ. ಅವ್ರು ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿದ್ರು ಕೂಡ ಇಲ್ಲಿ ವೈಭವ್ ಸೂರ್ಯವಂಶಿನ ಹೈಲೈಟ್ ಆಗಿ ಕಾಣ್ತಿದ್ದಾರೆ, ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ವೈಭವ್ ಸೂರ್ಯವಂಶಿ ಅಂತ ಹೇಳೋದು. ವೈಭವ್ ಸೂರ್ಯವಂಶಿ ಅವರು 125 ರನ್ ಇರುವಾಗ ಔಟ್ ಆಗ್ತಾರೆ. ಪಾರ್ಟ್ನರ್ಶಿಪ್ ಅಂತ 125 ರನ್ ಬರುತ್ತೆ. ಅಲ್ಲಿ ಇಲ್ಲಿ ವೈಭವ್ ಸೂರ್ಯವಂಶಿ ಅವರು 97 ರನ್ ಸ್ಕೋರ್ ಮಾಡಿರ್ತಾರೆ ಗುರು. 90% ಆಫ್ ದಿ ರನ್ಸ್ ಅವರೇ ಸ್ಕೋರ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಇಲ್ಲಿ SSB ಜೈಸ್ವಾಲ್ ಅವರು ರನ್ನೇಬಲ್ ಆಡ್ತಾ ಇರ್ತಾರೆ ಗುರು. 29 ರನ್ ಹೊಡೆದಿರ್ತಾರೆ. 100 ಸೆಕ್ರೆಟ್ ಅಲ್ಲಿ ಆಡ್ತಾ ಇರ್ತಾರೆ ಇಲ್ಲಿ SSB ಜೈಸ್ವಾಲ್ ಅವರು. ಅವರು ವಿಕೆಟ್ನೇ ತಗೊಳ್ತಾರೆ. ಇಲ್ಲಿ ಬಿದ್ದಿರುವಂಥ ಫಸ್ಟ್ 3 ವಿಕೆಟ್ಗಳು ಆಲ್ಮೋಸ್ಟ್ ಪ್ರಫುಲ್ ಹಿಂಗೆ ಅವ್ರನ್ನೇ ತಗೊಂಡಿದ್ದಾರೆ ಅಂತ ಹೇಳೋದು. ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ. ಲಾಸ್ಟ್ ಓವರ್ ಕಟ್ ಆಗ್ತಾರೆ ಅಂತ ಹೇಳೋದು SRH ಅವರು. ಅದನ್ನ ಬಿಟ್ಟರೆ ಏನು ಮಿಡ್ಲ್ ಓವರ್ಸ್ ತಿರ್ಗಾ ಡಾಮಿನೇಟ್ ಮಾಡ್ತಾರೆ. ಧ್ರುವ್ ಜುರೇಲ್ ಏನು ಗುರು ಆಡ್ತಾ ಇರೋದು ಬ್ಯಾಟಿಂಗ್ ಪಕ್ಕ ಇಲ್ಲಿ ಇಂಡಿಯಾ ಟೀಮ್ T20ಗೆ ಸೆಲೆಕ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಧ್ರುವ್ ಜುರೇಲ್ ಅವರು. ಮತ್ತು ರಜತ್ ಪಟಿದಾರ್ ಕೂಡ ಚೆನ್ನಾಗಿ ಆಡ್ತಾರೆ. ಅವರು ಕೂಡ T20ಗೆ ಕ್ಯಾಪ್ಟನ್ ಆಗಿ ಇಲ್ದವರು ಪ್ಲೇಯರ್ ಆಗೋದ್ರು ಸೆಲೆಕ್ಟ್ ಆಗೇ ಆಗ್ತಾರೆ ಅಂತ ಅನಿಸ್ತದೆ, ಯಾಕಂದ್ರೆ ಆ ರೀತಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಗುರು ಇಬ್ಬರು ಪ್ಲೇಯರ್ಸ್ ಕೂಡ. ಅದರಲ್ಲಿ ಆಡೆಡ್ ಅಡ್ವಾಂಟೇಜ್ ಏನಪ್ಪ ಧ್ರುವ್ ಜುರೇಲ್ ಅವ್ರಿಗಿಂತ ಅವ್ರು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರೋದ್ರಿಂದ ಸ್ವಲ್ಪ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. ಸಖತ್ತಾಗಿ 50ನ ಸ್ಕೋರ್ ಮಾಡ್ಕೊಡ್ತಾರೆ. ಆಲ್ಮೋಸ್ಟ್ 200 ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಆಡ್ತಾರೆ ಧ್ರುವ್ ಜುರೇಲ್ ಅವರು. ಆದ್ಮೇಲೆ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಸಖತ್ತಾಗಿ ಆಡ್ತಾರೆ ಗುರು. 16 ಬಾಲ್ಗಳಿಂದ 26 ರನ್ ಸಖತ್ತಾಗಿ ಆಡಿ ಒಳ್ಳೆ ಸ್ಟ್ರೈಕ್ ರೇಟ್ ಅಲ್ಲಿ ಮ್ಯಾಚ್ ನ ಫಿನಿಶ್ ಮಾಡ್ತಾರೆ. 243 ರನ್ನ ಲಾಸ್ಟ್ ಓವರಲ್ಲಿ 5 ಓವರ್ ಬರೀ 35 ರನ್ ಬಿಟ್ಟುಕೊಡ್ತಾರೆ SRH ಅವರು. ಅದಕ್ಕೋಸ್ಕರನೇ ಬರೀ 243 ರನ್ ಡೈರೆಕ್ಟ್ ಆಗಿ ಸಿಗುತ್ತೆ ಇಲ್ಲಿ SRH ಅವ್ರಿಗೆ. ಅದನ್ನ ಚೇಸ್ ಮಾಡೋಕ್ಕೆ ಅಂತ ಬರ್ತಾರೆ ಗುರು. 275 ರನ್ನ ಹೊಡೆದಿರೋರಿಗೆ 243 ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ. ಆದರೆ ಕ್ವಾಲಿಫೈ ಇಲ್ಲಿ ಎಲಿಮಿನೇಟರ್ ಆಗಿರೋದ್ರಿಂದ ಸ್ವಲ್ಪ ಆ್ಯಡೆಡ್ ಪ್ರೆಷರ್ ಇದ್ದೇ ಇರುತ್ತೆ. ಆದರೂ ಕೂಡ ಇದು 270 ರನ್ ಹೊಡೆಯುವಂಥ ಟೀಮ್ ಆಗಿರೋದ್ರಿಂದ ಎಲ್ಲರಿಗೂ ಸ್ವಲ್ಪ ಹೋಪ್ಸ್ ಅಂತ ಇದ್ದೇ ಇರುತ್ತೆ SRH ಟೀಮಲ್ಲಿ ಹೊಡೆದ್ರು ಹೊಡಿತಾರೆ ಅಂತ. ಆದರೆ ಇಲ್ಲಿ ಧ್ವಂಸ ಮಾಡಾಕಿದ್ದು ಜೋಫ್ರಾ ಆರ್ಚರ್ ಅಂತ ಇರೋದು. ಏನು ಗುರು ಬೌಲಿಂಗು ಯಪ್ಪ. ಫಸ್ಟ್ ಬಾಲ್ ಅಲ್ಲಿ ಔಟ್ ಆಗ್ಬಿಡ್ತಾ ಇದ್ರು. ಆಲ್ಮೋಸ್ಟ್ ಕವರ್ಸ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾ ಇದ್ರು ನಿಮಗೆ ಅಭಿಷೇಕ್ ಶರ್ಮಾ ಅವರು. ಮುಂದೆ ಬಿದ್ದುಬಿಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಬಾಲ್ ಶಾರ್ಟ್ ಬಾಲ್ ಬೌನ್ಸರ್ ಹಾಕ್ತಾರೆ ಗುರು. ಸಖತ್ತಾಗಿ ಹಾಕ್ತಾರೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಹಾಕಿರೋದ್ರಿಂದ ಇಲ್ಲಿ ಅಭಿಷೇಕ್ ಶರ್ಮಾ ಅವರು ಪುಲ್ ಮಾಡಕ್ಕೆ ಹೋಗ್ಬಿಟ್ಟು ಟಾಪ್ ಎಡ್ಜ್ ಆಗ್ಬಿಟ್ಟು ಡೈರೆಕ್ಟ್ ಕೀಪರ್ಗೆ ಕ್ಯಾಚ್ ಹಿಡ್ಕೊಳ್ತಾರೆ. ಒಳ್ಳೆ ಸೈಕ್ ಕ್ಯಾಚ್ ಅಂತ ಹೇಳ್ಬೋದು ಧ್ರುವ್ ಜುರೇಲ್ ಅವರು. ಅದಾದ್ಮೇಲೆ ನಿಮಗೆ ಇಶಾನ್ ಕಿಶನ್ ಅವ್ರು ಬರ್ತಾರೆ. ಸಖತ್ತಾಗಿ ಸ್ಟಾರ್ಟ್ ಮಾಡ್ತಾರೆ ಗುರು. ಆಲ್ಮೋಸ್ಟ್ ಅವ್ರು ಒಂದು 200-250 ಸ್ಟ್ರೈಕ್ ರೇಟ್ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸಖತ್ತಾಗಿ ಆಡ್ತಾರೆ. ಒಂದು 30+ ರನ್ಸ್ನ ಸಖತ್ತಾಗಿ ಕ್ವಿಕ್ಕಾಗಿ ಸ್ಕೋರ್ ಮಾಡ್ತಾರೆ ಇಶಾನ್ ಕಿಶನ್ ಅವರು. ಅದಾದ್ಮೇಲೆ ತಿರ್ಗಾ ಇನ್ನೊಂದು 4ನ ಹೊಡೆಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಮಿಡ್ ಆಫ್ಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗ್ತಾರೆ ನಿಮಗೆ ಇಶಾನ್ ಕಿಶನ್ ಅಂತ ಹೇಳ್ಬೋದು. ಮತ್ತೆ ನಿಮಗೆ ಟ್ರಾವಿಸ್ ಹೆಡ್ ಅವರು ಅಂತ ಹೇಳಕ್ಕೆ ಹೋಗ್ಬಿಟ್ಟು ಕ್ಲೀನ್ ಬೋಲ್ಡ್ ಮಾಡಾಕ್ಬಿಡ್ತಾರೆ ಜೋಫ್ರಾ ಆರ್ಚರ್ ಅಂತ ಹೇಳ್ಬೋದು. ಪವರ್ ಪ್ಲೇಲಿ ಸಖತ್ತಾಗಿ ವಿಕೆಟ್ನ ಕಳ್ಕೊಳ್ತಾರೆ. 71 ರನ್ಗೆ 4 ವಿಕೆಟ್ನ ಕಳ್ಕೊಬಿಟ್ಟಿರ್ತಾರೆ. ಅದೇ ನಿಮಗೆ ಇದು SRH ಇನ್ನೆಲ್ಲಿ ಚೇಸ್ ಮಾಡೋಕ್ಕಾಗುತ್ತೆ. ಸ್ಮರಣ್ ಔಟ್ ಆಗಿರ್ತಾರೆ, ಮತ್ತೆ ಇಶಾನ್ ಕಿಶನ್ ಔಟ್ ಆಗಿರ್ತಾರೆ, ಮತ್ತೆ ಟ್ರಾವಿಸ್ ಹೆಡ್ ಔಟ್ ಆಗಿರ್ತಾರೆ, ಮತ್ತೆ ಅಭಿಷೇಕ್ ಶರ್ಮಾ ಅವರು ಔಟ್ ಆಗಿರ್ತಾರೆ. 4 ವಿಕೆಟ್ ಕಳ್ಕೊಂಡ್ಮೇಲೆ ಕ್ಲಾಸ್ ಒಂದು ಮತ್ತೆ ಸ್ವಲ್ಪ ನಿತೀಶ್ ಕುಮಾರ್ ರೆಡ್ಡಿ ಸ್ವಲ್ಪ ಕನ್ಸಲ್ಟೇಟ್ ಮಾಡಕ್ಕೆ ಹೋಗ್ತಾರೆ. ನಮ್ಮ ಕರ್ನಾಟಕದ ಬೌಲರ್ ಆದಂಥ ಯಶರಾಜ್ ಪುಂಜಾ ಅವರು ಬಂದ್ಬಿಟ್ಟು ಇಲ್ಲಿ ಕ್ಲಾಸನ್ನು ಅವ್ರು ರಿವರ್ಸ್ ಸ್ವೀಪ್ ಹೊಡೆಯಕ್ಕೆ ಹೋಗಿರ್ತಾರೆ. ಅಲ್ಲಿ ಔಟ್ ಆಗ್ತಾರೆ ಅಂತ ಹೇಳಿ ಸಖತ್ತಾಗಿ ಬೌಲಿಂಗ್ ಮಾಡ್ತಾರೆ. ಚೆನ್ನಾಗಿ ಬೌಲಿಂಗ್ ಮಾಡಿ ಒಂದು ವಿಕೆಟ್ನ ತಗೊಳ್ತಾರೆ ಇಲ್ಲಿ ನಮ್ಮ ಯಶರಾಜ್ ಪುಂಜಾ ಅವರು. ಅದಾದ್ಮೇಲೆ ಇವತ್ತು ಆಡಿಸಿದಂಥ ಸುಶಾಂತ್ ಮಿಶ್ರಾ ಅವರು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳೋದು ಗುರು. ಸಖತ್ತಾಗಿ ಬೌಲಿಂಗ್ ಮಾಡಿ 2 ವಿಕೆಟ್ನ ತಗೊಂಡಿದ್ದಾರೆ ಸುಶಾಂತ್ ಮಿಶ್ರಾ ಅಂತ ಹೇಳೋದು. ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಜೋಫ್ರಾ ಆರ್ಚರ್ ಆಗಿರ್ಬೋದು, ಮತ್ತು ಬರ್ಜರ್ ಆಗಿರ್ಬೋದು, ಮತ್ತು ನಿಮಗೆ ರವೀಂದ್ರ ಜಡೇಜಾ ಆಗಿರ್ಬೋದು ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ. ಬ್ರಿಜೇಶ್ ಶರ್ಮಾ ಸಖತ್
ಯುವರಾಜ್ ಪುಂಜಾ ಅವರು, ಎಸ್ಪೆಷಲಿ ಜೋಫ್ರಾ ಆರ್ಚರ್ ಅಂತೂ ಫೈರ್ ಈ ತರ ಬೌಲಿಂಗ್ ಮಾಡಿದ್ರೆ ಇನ್ನು ಇಷ್ಟು 47 ರನ್ಗಳಿಂದ ಸೋಲಕ್ಕೆ ಹತ್ರ ಬಂದಿದೆ. ಕಾರಣ ಇಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ಹಾಗೂ ಸಾಯಿ ಅವರು ಆಡಿದಂಥ ಬ್ಯಾಟಿಂಗ್ ಅಂತ ಹೇಳ್ಬೋದು. ಅದೊಂದೇ ಅವರಿಗೆ ಕಾನ್ಫಿಡೆನ್ಸ್ ಸಿಕ್ಕಿರುತ್ತೆ. ಇನ್ನೇನು ಕಾನ್ಫಿಡೆನ್ಸ್ ತಗೊಂಡು ಏನು ಮಾಡ್ತಾರೆ, ಟೂರ್ನಮೆಂಟ್ ಇಂದ ಔಟ್ ಆಫ್ ದ ಟೂರ್ನಮೆಂಟ್ ಆಗೋದ್ಮೇಲೆ ಇನ್ನೇನು ಲೆಕ್ಕನೇ ನೆಕ್ಸ್ಟ್ ಸೀಸನ್ ಅವ್ರಿಗೆ ಒಂದು ಹೋಪ್ ಅಷ್ಟೇ. ಟೀಮ್ ಅಂತೂ ಚೆನ್ನಾಗಿದೆ, SRH ಟೀಮ್. ಆದರೆ ಬೌಲಿಂಗಲ್ಲಿ ಜಾಸ್ತಿ ರನ್ಸ್ನ ಕೊಟ್ಟರು ಅಂತ ಹೇಳ್ಬೋದು. ಸಖತ್ತಾಗಿ ಬ್ಯಾಟಿಂಗ್ ಆಡಿ ಧ್ವಂಸ ಮಾಡಾಕಿದ್ದಾರೆ ಇಲ್ಲಿ RR ಟೀಮ್ ಅಂತ. ಈಗೂ ಕೂಡ ಹೇಳ್ತೀನಿ, ಇಲ್ಲಿ ವೈಭವ್ ಸೂರ್ಯವಂಶಿ ಮೇನ್ ಎಕ್ಸ್ ಫ್ಯಾಕ್ಟರ್ ಆಗ್ತಾರೆ ರಾಜಸ್ಥಾನ ರಾಯಲ್ಸ್ಗೆ. ಅವ್ರ ಮೇಲೆ ಆಡಬೇಕು ಅಂತಂದ್ರೆ ನೀವು ಎಷ್ಟು ಬೇಗ ವೈಭವ್ ಸೂರ್ಯವಂಶಿ ಅವ್ರನ್ನ ಕಿತ್ತಾಕ್ತಿರೋ ಅಷ್ಟು ಬೇಗ ನಿಮಗೆ ಮ್ಯಾಚ್ ಗೆಲ್ಲೋದಕ್ಕೆ ಈಸಿ ಆಗುತ್ತೆ. ಅದರ್ವೈಸ್ ನೀವು ವೈಭವ್ ಸೂರ್ಯವಂಶಿ ಪವರ್ ಪ್ಲೇ ದಾಟೋದಕ್ಕೆ ಬಿಟ್ರಿ ಅಂದ್ರೆ ನೀವು ಕೆಟ್ರಿ ಅಂತಲೇ ಹೇಳ್ಬೋದು. ಆ ರೀತಿ ಬೆಂಕಿಯಾಗಿ ಬ್ಯಾಟಿಂಗ್ ಆಡ್ತಿದ್ದಾರೆ ವೈಭವ್ ಸೂರ್ಯವಂಶಿ ಅವರು. ಯಾವುದೇ ಒಬ್ಬ ಗುಡ್ ಬೌಲರ್ ಆಗಿರೋದು ಮತ್ತೆ ಸಖತ್ ಲೆಜೆಂಡ್ ಬೌಲರ್ ಅಂತ ಅವ್ರ ರೆಪ್ಯುಟೇಷನ್ಗೆ ಮ್ಯಾಟ್ರ್ ಆಗ್ತಿದೆ. ಆ ರೀತಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ನ ಕೊಡ್ತಿದ್ದಾರೆ ವೈಭವ್ ಸೂರ್ಯವಂಶಿ ಅಂತ ಹೇಳ್ಬೋದು. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ SRH ಅವರು ಸೋತಿರೋದು ನಿಮ್ಗೆ ಅನ್ಸುತ್ತೆ, ಗುಜರಾತ್ ಟೈಟನ್ಸ್ ಹಾಗೂ RR ಅವರು ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ವಿಷಯ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.